ನಾನು ಕೇವಲ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ತೊಂದರೆಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀ ಸಿದ್ದಲಿಂಗಯ್ಯ ಸ್ವಾಮಿ ಮಲ್ಕೂಡವರೇ ಯುವಕ ಪ್ರಶಸ್ತಿ ಪುರಸ್ಕೃತ ಸನ್ಮಾನಿತರಾದಂತಹ ಶ್ರೀ ನೀಲಮ್ಮ ಸಾಲಿಮಠ್ ಅವರೇ ಆಕಾಂಕ್ಷ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಮಾಜ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಪ್ರಶಸ್ತಿ ಏಕೈಕ ಸಮಾಜ ಯಾವುದಾದ್ರೂ ಇದ್ರೆ ಅದು ಜಂಗಮ ಸಮಾಜ ಅಂತ ಹೇಳ್ತಾರೆ. ಈ ಸಮಾಜದ ಬಳಿ ಒಂದನ್ನ ನಾವು ಮೆಚ್ಚಿಕೊಳ್ಳುವಂತದ್ದು ಬಹಳ ದೊಡ್ಡ ಗುಣ ಈ ಜಂಗಮ ಸಮಾಜದಲ್ಲಿ ಅದ. ಯಾಕೆ ಹೇಳ್ಬೇಕಾಗ್ಯದ ನಾ ಈ ಮಾತಂತಂದ್ರೆ ಹಿರಿಯರಾಗಿರ್ತಕ್ಕಂಥ ಸಮಾಜದ ಹಿರಿಯರಾಗಿರುವಂತ ನಮ್ಮ ಪಾಟೀಲ್ ಜಿ ಅವರು ಅದಾರ, BG ಪಾಟೀಲ್ ರವರೇ, ಜೊತೆಯಲ್ಲಿ ಅಲ್ಲಪ್ರಭು ಪಾಟೀಲ್ ರವರೇ, ಅದರ ಜೊತೆಯಲ್ಲಿ ಸಮಾಜದ ಹಿರಿಯರಾಗಿರುವಂತಹ ಶರಣಕುಮಾರ ಮೋದಿ ಅವರದಾರ. ಸುಮಾರು ವರ್ಷಗಳಿಂದ ಇವತ್ತಿನ ತನ ಈ ವೀರಶೈವ ಲಿಂಗಾಯತ ಸಮುದಾಯಕ್ಕ ಈ ಕರ್ನಾಟಕ ರಾಜ್ಯಕ್ಕ ಏನಾದರೂ ಅನ್ನ ಆಶ್ರಯ ವಿದ್ಯೆ ಏನಾದರೂ ಕೊಟ್ಟಿದೆ ಆದ್ರೆ ಅದು ಜಂಗಮ ಸಮಾಜ ಕೊಟ್ಟಿದೆ ಅಂತಕ್ಕಂಥದ್ದು ನಾವು ಇವತ್ತು ಯಾವತ್ತೂ ಮರೆಯಲ್ಲ. ಅಂತ ಜಂಗಮ ಸಮಾಜಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಬಹಳಷ್ಟು ಜಂಗಮ ಶ್ರೀಮಂತ ಸಮಾಜ ಅಲ್ಲದು, ಬಹಳಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಜಂಗಮ ಸಮಾಜ ಅಂತ ಹೇಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಈ ಸಮಾಜದ ಕಡೆ ಯಾರು ತಿರುಗಿ ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರೆ ನೀವು ಕೇಳಿಲ್ಲ. ನೀವು ಏನು ಕೇಳಿರ ಅಂದ್ರೆ ಬೆಳಿಗ್ಗೆ ಹೋದ ಕೂಡಲೇ ಒಂದು ಮುಟ್ಟಿಗೆ ಹಿಟ್ಟು ಕೇಳಿರ, ಅದಕ್ಕೆ ಬಿಟ್ಟರೆ ಇನ್ನೊಂದು ಈ ಸಮಾಜಕ್ಕೆ ಯಾರು ಏನು ಕೇಳಿಲ್ಲ. ಆ ಒಂದು ಮುಟ್ಟು ಹಿಟ್ಟಿಗೆ ಒಳಗ ಇಡೀ ನಿಮ್ಮ ಬದುಕನ್ನು ಸಾಗಿಸಿರಿ ನೀವು. ಆ ಒಂದು ಮುಟ್ಟಿಗೆ ಹಿಟ್ಟು ನಿಮಗಾಗಿನೂ ನೀವು ಇಟ್ಟುಕೊಂಡಿಲ್ಲ. ಜಂಗಮದ ಜೋಳಿಗೆ ಹೆಂಗದ ಅಂತಂದ್ರೆ ಕರೆದು ತಂದು ತಿರುಗಿ ತಂದು ಕರೆದು ಉಣ್ಣುವಂತ ಸಮಾಜ ಈ ಜಂಗಮ ಸಮಾಜ. ಆ ಒಂದು ಮುಟ್ಟಿಗೆ ಹಿಟ್ಟನ್ನು ತಂದು ತನ್ನ ಬದುಕಿನ ಜೊತೆಯಲ್ಲಿ ಇನ್ನೊಬ್ಬರನ್ನ ಪ್ರಸಾದ ಮಾಡಿಸುವಂತ ಪೂಜ್ಯ ಶ್ರೀ ಡಾಕ್ಟರ್ ಚತುಸ್ಥಲ ಬ್ರಹ್ಮಿ ರೇಣುಸಿದ್ಧ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಗುರುಪಾಸರಾದ BG ಪಾಟೀಲ್, ಶರಣಕುಮಾರ್ ಮೋದಿ ಅವರೇ, ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕೋಡಿ ಅವರೇ, ಅಧ್ಯಕ್ಷರು ಕಲಬುರಗಿ ನಗರಾಭಿವೃದ್ಧಿಯ ಬಜರ್ ಅಲಂ ಖಾನ್ ಅವರೇ, ಶಾಂತಾಬಾಯಿ ಹಾಲ್ಮಠ್ ಅವರೇ, ರೇಣುಕಾ ಪ್ರಸಂತ್ ಅವರೇ, ಪ್ರಶಾಂತ್ ಬಿಜಾಸ್ಪುರ್ ಅವರೇ, ಶಿವಾನಂದ ಸ್ವಾಮಿ ಅವರೇ, ಮಹೇಶ್ ಶಾಸ್ತ್ರಿಗಳೇ, ಭದ್ರಯ್ಯ ಸಾಲಿಮಠ್ ಅವರೇ, ಸತೀಶ್ ದಿಗಾಂಕರ್ ಅವರೇ ಮತ್ತು ವೇದಿಕೆ ಮೇಲೆ ವಿಶೇಷವಾಗಿ ಸತ್ಕಾರ ಮಾಡಿರ್ತಕ್ಕಂಥ ಸಿದ್ದಲಿಂಗಯ್ಯ ಸ್ವಾಮಿ ಮಲ್ಕೂಡ್ರವರೇ ಮತ್ತು ನಮ್ಮ ಸೋಮಶೇಖರ್ ಹಿರೇಮಠ್ ಅವರೇ, ನಾಗಲಿಂಗಯ್ಯ ಅವರೇ, ಶಿವಾನಂದ ಭಟಪತಿ ಅವರೇ, ನಾಗಭೂಷಣ ಅವರೇ, ಅನುಕೂಲ ಹಿರೇಮಠ್ ಅವರೇ, ಶ್ರೀಮತಿ ಶರಣಮ್ಮ ಹಿರೇಮಠ್ ಅವರೇ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಮತ್ತು ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಎಲ್ಲ ಸನ್ಮಾನಿತರೆ, ನಾವೆಲ್ಲರೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ನನಗೆ ಬೇರೆ ಕಾರ್ಯಕ್ರಮಗಳಿದ್ದ ಕಾರಣ ತಡವಾಗಿ ಬಂದಿದ್ದೇನೆ, ದಯಮಾಡಿ ಕ್ಷಮಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ರೇಣುಸಿದ್ಧ ಶಿವಾಚಾರ್ಯರು ಈ ಸಮಾಜದ ಬಗ್ಗೆ ಮತ್ತು ಸಮಾಜ ಎಷ್ಟು ಕಷ್ಟದಲ್ಲಿದೆ, ಯಾವ ರೀತಿ ಇದೆ ಅಂತಕ್ಕಂಥ ಸವಿಸ್ತಾರವಾದಂಥ ವಿಚಾರಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಬೇಡಿಕೆಗಳು ಬಹಳ ಸಮಂಜಸವಾಗಿರ್ತಕ್ಕಂಥ ಬೇಡಿಕೆಗಳು ಮಾತನಾಡಬೇಕಾಗ್ತದೆ. ಸಮಾಜದ ವತಿಯಿಂದ ಬಂದರೆ ನಾನು ಸ್ವತಃ ಮುಂದಾಳತ್ವ ವಹಿಸಿಕೊಂಡು ಮೇಯರ್ ಅವರು, ನಾವು, ಮೋದಿ ಅವರು ಎಲ್ಲರೂ DC ಅವ್ರ ಹತ್ರ ಹೋಗಿ ಸುಮ್ಮನೆ ಆಗ ಮಾತಾಡೋ ಮುಖ್ಯ, ಆಗ ಮಾತಾಡಿ ನಾಳೆ ಹಂಗೆ ಹೇಳಿ ಬರೋಣ ಬೇಡ. ಜಾಗ ಕೊಡೋದು ಒಂದು ಸಮಾಜಕ್ಕೆ ಕೊಟ್ಟರೆ 3 ಹೇಳೋದು ಹಂಗಲ್ಲದು. ಸರ್ಕಾರ ಏನಪ್ಪ ಅಂದ್ರೆ ಜಾಗ ತಗೊಳ್ಬೇಕು, ಕೊಡ್ಬೇಕು. ನಮ್ಗೆ ಒಂದು ಕಾಮನ್ ಆಗಿ ಒಂದೇ ಸಮಾಜಕ್ಕೆ ಅಂತಲ್ಲ, ಒಂದು 50 ಎಕರೆ ಜಮೀನು ಏನಪ್ಪ ಅಂದ್ರೆ ತಗೊಳ್ಬೇಕಂತ ಆಶ್ರಯ ಸಮಿತಿಯವ್ರ ಮುಂದೆ ನಮ್ದು ಬೇಡಿಕೆ ಇದೆ. ನಾವು ಎಲ್ಲ ಕೂಡ ಒಂದ್ಸಲ ಮಾತನಾಡಿದ್ವಿ. ವಿಚಾರ ಅದ, ಬಹಳಷ್ಟು ಜನ ನಿರ್ಗತಿಕರು ಮನೆ ಇರ್ತಾರೆ. ವಿಶೇಷವಾಗಿ ಜಂಗಮ ಸಮಾಜ ಅಂತೂ ಬಹಳಷ್ಟು ಹಳ್ಳಿಯಿಂದ ಬಂದಿರ್ತಕ್ಕಂಥ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ಎಲ್ಲ ಧರ್ಮದವರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಜಂಗಮ ಸಮಾಜ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕಾಲಿಗೆ
ಗಂಟಿ ಕಟ್ಕೊಂಡು ಕೈಯಾಗ ಧೂಳು ಹಿಡ್ಕೊಂಡು ಬಡಿಗೆ ಹಿಡ್ಕೊಂಡು ಕೈಯಾಗ ಬಂದು ಗಂಟಿ ಬಾರಿಸ್ಕೊಂಡು ಮನೆಗೆ ಹೋಗಿ ₹7 ಅಂತೇಳಿ ಮನ್ಯಾಗ ಹೋಗಿ ಹೊರಗಿನ ಮಠ, ತಗ್ಗಿನ ಮಠ, ಮ್ಯಾಲಿನ ಮಠ, ಹಿರೇಮಠ ಎಲ್ಲ ಸ್ವಾಮಿಗಳೇನಪ್ಪ ಅಂದ್ರೆ ಮಠಾಧೀಶರು ಮನೆಗೆ ಹೋಗಿ ಹಬ್ಬಿಸಿ ನ್ಯಾಯ ಕಟ್ಕೊಂಡು ಹೋಗಿ ಹೊರಗೆ ಹೋಗ್ತಿದ್ರು. ಅಲ್ಲಿ ಮನ್ಯಾಗ ಏನು ಸಮಸ್ಯೆ ಅದ ಅಂತ ಕೇಳ್ತಿದ್ರು. ಜಗಳ ಆಡಿದ್ರೆ ಮಂದಿ ಮಠಕ್ಕೆ ಬರ್ರಿ ಅಂತ ಹೇಳಿ ಬಗೆಹರಿಸ್ತಿದ್ರು. ಇಂತೆಲ್ಲ ದೊಡ್ಡ ಸಮಾಜ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಂಗಮ ಸಮಾಜ. ಇದ್ರಾಗೆ ಏನೇ ಮಾತಿಲ್ಲ, ಇದ್ರಾಗ ಏನೇ ಪ್ರಶ್ನೆ ಇಲ್ಲ. ಮತ್ತು ಯಾವುದೇ ರೀತಿಯಿಂದ ಬಹಳಷ್ಟು ಜನ ಶ್ರೀಮಂತರು ಇದ್ದಾರೆ, ಕೆಲವರು ಶ್ರೀಮಂತರು ಇದ್ದಾರೆ, ಬಹಳಷ್ಟು ಜನ ಬಡವರು ಜಾಸ್ತಿ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಇವರಿಗೆ ಮನೆಗಳ ಅವಶ್ಯಕತೆ, ಜಾಗ ಇದ್ದವ್ರು ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ನಾನು ಯಾರ ಮನೆ ಹೋಗ್ಲಾರ ಮನೆಗಳು ಬಂದಾಗ ಯಾರ ಜಾಗ ಅದ ಅವ್ರಿಗೆ ಅಲ್ಲೇನು ಮಾತ್ರ ಮನೆಗಳು ಕೊಡ್ತಕ್ಕಂಥದ್ದು. ನಮ್ಮ 28 ಹಳ್ಳಿಯಲ್ಲಿ ಎಲ್ಲಿ ಬರ್ತಾವ ಅಲ್ಲಿ ಯಾರಿಗೇನ ಬಂದ್ರೆ ಯಾರಿಗೆ ಮನೆ ಇಲ್ಲ ಅವ್ರ ಮನೆ ಕೊಡ್ತಕ್ಕಂಥದ್ದು ನನ್ನ ಕೈಗೆ. ಇದು ಏನಪ್ಪ ಅಂದ್ರೆ ಅವ್ರು 100% ಹೋಗಿಲ್ಲ, ಅದ್ರಾಗೆ ನೀವು ಲೀಸ್ಟ್ ಕೊಟ್ಟಿರ್ತಾರೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಈ ಜಾಗ ಕೇಳ್ತಕ್ಕಂಥದ್ದು ನಾವು ನೀವು ಸೇರಿ ಹೋಗಿ ಜಿಲ್ಲಾಧಿಕಾರಿಗಳು ಕೊಟ್ಟು ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿಯಾಗಿ ಇಲ್ಲಿ ಬಹಳ ಅವಶ್ಯ ಅದ ಮನೆಗಳಿಗೂ ಅಂತೇಳಿ ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ತಾವೇನು ಬೇಡಿಕೆಗಳಿದ್ರಿ ತಮ್ಮ ಜೊತೆಗೆ ನಾನು ಯಾವತ್ತೂ ಕೂಡ ಇರ್ತೀನಿ, ತಮ್ಮ ಧ್ವನಿಯಾಗಿ ಏನು ಬಂದರೂ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅಂತಕ್ಕಂಥ ಮಾತನ್ನ. ಮತ್ತು ಯಾವಾಗಲೂ ಕೂಡ ನಾನು ಕೂಡ ಸದ್ಗುರು ರೇಣುಕಾಚಾರ್ಯರ ಪರಮ ಭಕ್ತರಾಗಿದ್ದೀನಿ. ನಾವೇನು ಬೇರೆ ಇಲ್ಲ, ನಾವು ರೇಣುಕಾಚಾರ್ಯರು ಭಕ್ತರು, ನೀವು ರೇಣುಕಾಚಾರ್ಯರು. ನಮ್ಮ ಗುರುಗಳು ನೀವು ಇದ್ದೀರಿ. ನಮ್ಮ ಗುರುಗಳು ಸೇವೆ ಮಾಡ್ತಕ್ಕಂಥದ್ದು 3 ಋಣ ಹೇಳಿದ್ರು ಅವರು ಮುಟ್ಟಿಸ್ಬೇಕಂತ ಹೇಳಿ. ಗುರುವಿನ ಋಣನೂ ಅದ್ರಾಗ ಗುರುವಿನ ಋಣ ಮುಟ್ಟಿಸ್ಬೇಕಾದ್ರೆ ಕೆಲಸ ಉತ್ಸವ ಸೇರಿಸ್ಲಾಕ. ನಾವೇನೋ ಗುರುವಿನ ಋಣ ಆಚೆ ಹೋಗ್ಬೇಕನ್ನೋರಲ್ಲ, ಸಮಾಜದ ಋಣ, ಗುರುವಿನ ಋಣ ಇವೆಲ್ಲ ಮುಟ್ಟಿಸ್ತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥದ್ದು ನಿಮ್ ಕೈಗೆಲ್ಲ ಈ ಶಕ್ತಿ ಕೊಡ್ತಕ್ಕಂಥದ್ದು. ಅದನ್ನ ಆ ಶಕ್ತಿನೂ ತಾವೇ ಕೊಡ್ಬೇಕಂತ ಹೇಳಿ ನಮ್ಗೆಲ್ಲ ಹೇಳಿದ್ರಿ. ಮೋದಿಜಿ ನಮ್ಗ, ಮೇಯರ್ ಅವ್ರಿಗೆ ಮತ್ತು ಮಜರ್ ಖಾನ್ಗ, BJ ಪಾಟೀಲ್ರಿಗೆ ಅದೇ ಆ ಸರ್ಕಾರದಾಗೆ ಕೆಲಸ ಮಾಡ್ತಕ್ಕಂಥ ಆಶೀರ್ವಾದ ಶಕ್ತಿ ನಿಮ್ಗೆ ಇರ್ಲಿ ಅಂತ ನಮ್ಗೆ. ಯಾಕಂದ್ರೆ BJ ಪಾಟೀಲ್ ಸರ್ಕಾರ ಇದ್ದಾಗ ಮಾಡಿ ಪಾಪ ಅವ್ರಿಗೆ ಮಾಡಿದ್ರೆ ಈ ನಮ್ಗೆ ಅಷ್ಟು ಕೊಡಿರುತ್ತೆ. ಅದಕ್ಕೆ ದಯಮಾಡಿ ಸಮಸ್ಯೆಗಳಿವೆ ಇಲ್ಲಂತಲ್ಲ. ಇದು ಸಮಸ್ಯೆ ಏನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಬಗೆಹರಿಸ್ತಕ್ಕಂಥ ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ ಅಂತ ಒಬ್ಬನಿಂದ ಆಗಲ್ಲ. ಸರ್ಕಾರ ಅಂತ ಹೇಳಿ ಎಲ್ಲರೂ ನನ್ನ ತಿಳಿ ಮೇಗಿಟ್ರೆ ಆಗಂಗಿಲ್ಲ. ಅದು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಕಲ್ತು ಮಾಡಿದ್ರೆ ಆಗ್ತದೆ ಕೆಲಸ, ಆಗ್ಲಾರ ಕೆಲಸ ಯಾವುದಿಲ್ಲ. ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸಭೆಯಲ್ಲಿ ಮಂಡಿಸಿ ನನಗೆ ಕರೆಸಿ ಸನ್ಮಾನಿಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ನಮ್ಮ ಜೀವವಾಗಿ ಸಮಾಜದ ಸಭೆಯನ್ನು ಇವತ್ತಿದೆ. ಇನ್ನೊಂದು ಸರ್ಕಾರಿ ನೌಕರಿ ಎಲ್ಲರೂ ಸಮಾಜ ಬ್ಯಾಂಕಿನ ಸಭೆಯನ್ನು ಇವತ್ತಿದೆ. ಕನಕದಾಸನ ಜೀವನ ಅದನ್ನು ಇವತ್ತೇ ಇದೆ. ಒಂದು ಉರ್ದು ಸಮ್ಮೇಳನ ಕೂಡ. ಹೀಗಾಗಿ ಏನಪ್ಪ ಅಂದ್ರೆ ಕೆಲಸದ ಒತ್ತಡದಲ್ಲಿ ತೊಂದರೆ ಆಗಿದೆ. ದಯಮಾಡಿ ನಾನು ಇಲ್ಲಿಂದ ನಿರ್ಗಮ